ಅಲ್ಲಿ ಅಮ್ಮೋ ಲಕ್ಷ್ಮಿ ಸಾವಿತ್ರವಾ ಬನ್ನಿ ಬನ್ನಿ ಎಲ್ಲ ಬನ್ನಿ ಬನ್ನಿ. ಗುರುವಾರ ನಮ್ ಸೀತಾರಾಮ್ ಗೃಹ ಪ್ರವೇಶ, ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕು. ಸೀತಾರಾಮ್, ನಿಮ್ ಮಗಳಿಗೆ ನಾನ್ ಸೀರೆ ತಗೊಂಡ್ ಬರ್ತೀನಿ, ನೀವ್ ತಗೋಬೇಕು. ಗೃಹ ಪ್ರವೇಶ ದಿನ ಕೊಡು ಅಂತ ನೀವೇ ಹೇಳಿದಿರ. ಅವತ್ತಿನ ತರ ವಾಪಸ್ ಕೊಟ್ರೆ ಅಷ್ಟೇ, ನಾನ್ ನಿಮ್ ಜೊತೆ ಮಾತಾಡಲ್ಲ. ನೋಡಿದ್ರೇನ್ರಿ ಸೀತಾರಾಮ್, ನಮ್ಮಮ್ಮು ಎಷ್ಟ್ ದಿವಸದಿಂದ ಜ್ಞಾಪಕ ಮಾಡಿಕೊಂಡು ಕಾಯ್ತಾವಳೆ. ಎಲ್ರು ಬತ್ತಿ ಬಿಡಿ. ಹಾಯ್ ಗೌರಿ, ಗುಡ್ ಮಾರ್ನಿಂಗ್. ಗೌರಿ ಗೌರಿ, ಇವತ್ ನಿನಗೆ ನನ್ ಮೇಲಿದ್ದ ಕೋಪ ಬೆಣ್ಣೆ ತರ ಕರ್ಗೋಗಿ ನಿನ್ ಮೈಂಡ್ ಫ್ರೆಶ್ ಆಗಿದೆ. ಈ ನಿನ್ ಕ್ಲಿಯರ್ ಹಾರ್ಟ್ಗೆ ಈ ವೈಟ್ ರೋಸ್. ಸತ್ಯ, ಹೂ ಕೊಟ್ಟಿದ್ದಕ್ಕೆ ಬಚಾವದು. ಓ, ನಿನ್ಗಿನ್ನೂ ಕೋಪ ಆಗಿಲ್ವಾ? ಏನಿಲ್ಲ, ನಿನ್ ಮುಖದಲ್ಲಿ ಒಂದ್ ಚಿಕ್ಕ ಸ್ಮೈಲ್ ನೋಡೋಣ ಅಂತ ಆಸೆ. ಸ್ಮೈಲ್ ಪ್ಲೀಸ್. ಹಾ, ಓಕೆ ಓಕೆ, ಇಟ್ಸಾಕು ಇಟ್ಸಾಕು. ಗೌರಿ, ನೀನ್ ನಕ್ರೆ ನಾನು ನಗ್ತೀನಿ, ನೀ ಹತ್ರ ನಾನು ಅಳ್ತೀನಿ. ನಿನ್ ಕೋಪದಲ್ಲಿ ನನಗೂ 50% ಬೇಕು. ಯಾಕಂದ್ರೆ ಲವ್ ಅಲ್ಲಿ ಕಮ್ಯುನಿಸಮ್ ಇರುತ್ತೆ. ಅದಕ್ಕೆ ಈ ರೆಡ್ ರೋಸ್. ಸ್ಟಾಪ್ ಸ್ಟಾಪ್ ಸ್ಟಾಪ್, ಪ್ಲೀಸ್ ಹಾಲ್ಟ್ ಅಂಡ್ ಗೋ. ದಿಸ್ ಇಸ್ ಯೆಲ್ಲೋ ರೋಸ್ ಅಂಡ್ ದ ಲಾಸ್ಟ್ ರೋಸ್. ನಿನಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಇದನ್ನು ಎಸ್ಬಿಡು. ಎಸ್ಬಿಟ? ಎಸ್. ಹಾಗಾದ್ರೆ ನನ್ನ ಲವ್ ಮಾಡ್ತಿದ್ಯಾ ಅಂತ ಅರ್ಥ. ಥ್ಯಾಂಕ್ ಯು ವೆರಿ ಮಚ್ ಗೌರಿ. ಬುದ್ಧಿ ಇಲ್ವಾ ನಿನ್ಗೆ? ಏನಿದು, ಅದ್ ಕೇಳಿದ 5ನೇ ದಿನ ವರ್ಕೌಟ್ ಆಗ್ಲಿಲ್ಲ. ನಮ್ ಸ್ಕೀಮೇ ಫಾಲೋ ಮಾಡ್ಬೇಕು. ಅಯ್ಯೋ, ನಾನ್ ಈ ಹಾಡ್ನ ಗೌರಿ ಡ್ಯುಯೆಟ್ ಹಾಡ್ನ ಒಬ್ರೇ ಹಾಡಿದ್ರೆ ಚೆನ್ನಾಗಿರಲ್ಲ. ನಾನು ನಿನ್ ಜೊತೆ ಹಾಡ್ಲಾ? ತರ್ಲೆ. ನೀನು ಬಾರೋ, ಶುಭ ಕಾರ್ಯ ನಡೆಯೋ ಜಾಗದಲ್ಲಿ ಬರಲ್ಲ ಅನ್ಬಾರ್ದು. ಇದೊಂದು ದೊಡ್ಡ ಪ್ಯಾಲೇಸ್, ಶುಭ ಕಾರ್ಯ. ನನಗ್ ಬೇರೆ ಕೆಲಸ ಇದೆ, ನೀನ್ ಹೋಗು. ಮೊಂಡ, ನನ್ ಮಾತೆ ಕೇಳಲ್ಲ. ನನ್ ಜೊತೆ ಡ್ಯುಯೆಟ್ ಹಾಡ್ಬೇಕಾ? ಬರಲ್ಲ ಅಂದೆ. ಆಯ್ತು, ಮುಗಿಸ್ಬಿಡ್ಲಾ? ಬಾಯ್ಲಿ, ನಾನೊಂದು ಹುಡುಗಿ ನೋಡಿದ್ದೆ, ಮದ್ವೆ ಆದ್ರೆ ಅವಳೇ ಆಗೋದು ಅಂತ ಹೇಳಿದ್ನಲ್ಲ. ಹೌದು, ಅವಳು ಇಲ್ಲೇ ಇದ್ದಾಳೆ. ಇಲ್ಲೇ ಅವಳ? ಯಾರಲ್ಲ ಅದು? ಬಾತಾತ. ಅವಳನ್ ಯಾರು ಅನ್ಕೊಂಡೆ? ನಮ್ ಸೀತಾರಾಮ್ ಮಗಳು ಕಣ್ಣ. ಅಮ್ಮ, ಎಲ್ಲ ಬನ್ನಿ, ಇಲ್ಲಿ ಬನ್ನಿ. ಸಾವಿತ್ರವ್ವ, ನಿನ್ ಮಗ ಎಂತ ಕೆಲಸ ಮಾಡೋ ನೋಡ್ದ? ಏನ್ ಮಾವ? ಅರೆ ಸೀತಾರಾಮ್, ಇನ್ನೂ ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಬಂದೆ ಯಜಮಾನ್ರೆ. ವಿಶಾಲಮ್ಮ, ನಿಮ್ ಸೊಸೆನ ಕರ್ಕೊಂಡ್ ಬನ್ನಿ. ಸೀತಾರಾಮ್, ಇಂತ ಒಳ್ಳೆ ಕಾರ್ಯ ನಡೆಯಕ್ಕೋಸ್ಕರ ಇರ್ಬೇಕು. ನಮ್ಮಂತ ದೊಡ್ಡ ಮನಸ್ಸರು ಇಲ್ಲಿಗೆ ಬರೋಂಗ್ ಮಾಡಿದ್ದು. ಅಳಿ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರ್ಗೊಂದು ಫೋನ್ ಹಾಕಿ. ಈಗ ಮಾಡಿ ಯಜಮಾನ್ರೆ. ನೀವೇನ್ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆಯ್ತದೆ, ಎಲ್ಲ ಅರ್ಥ ಆಯ್ತದೆ. ಅಮ್ಮವ ಫೋನ್. ಅಮ್ಮ, ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಿಮ್ ಮಗ ಒಂದ್ ಬಂಗಾರದಂತ ಹುಡುಗಿನ ಮದುವೆ ಆಯ್ತೀನಿ ಅಂತ ಹೇಳ್ತವನೆ. ಹುಡುಗಿ ಯಾರು ಗೊತ್ತಾ? ನಮ್ ಸೀತಾರಾಮ್ ಮಗಳು. ಮನೆಗ್ ನಾನೇ ಯಜಮಾನ ಆದ್ರು ಹುಡುಗನ್ ತಂದೆ ನೀನಲ್ವಾ, ಅದಕ್ಕೆ ನಿಂಗೊಂದ್ ಮಾತು ತಿಳಿಸ್ಬಿಡವ ಅಂತ ಫೋನ್ ಮಾಡಿದೆ. ಎಲ್ಲ ನಾನು ನೋಡ್ಕಂತೀನಿ. ಒಂದ್ ನಿಮಿಷ, ಜೂನಿಯರ್ಗೆ ಆಶೀರ್ವಾದ ಮಾಡಿ. ಜೂನಿಯರ್ ತಗಪ್ಪ. ಯಾಕ್ರಿ ಬೆಟ್ಟಗಾಗ್ಬಿಟ್ರಿ? ಸೀತಾರಾಮ್, ಖುಷಿ ಪಡೋ ಇಸ್ಯಾ ನಗರಿ ಬಸಿ. ನನಗೆ ನನ್ನ ಮೊಮ್ಮಗನ ಆಸೆ ಮುಖ್ಯ. ಅವನ ಆಸೆ ಈಡೇರ್ತದೆ ಅಂದ್ರೆ ನನ್ನ ಪ್ರಾಣ ಕೂಡ ಕುಸಿದ್ದ. ಅವನ ಆಸೆಗೋಸ್ಕರ ನಿನ್ ಪ್ರಾಣ ಹೋಗ್ಬೇಕು? ಬೇಕಾದ್ರೆ ಅವನ್ ಪ್ರಾಣನೇ ಹೋಗ್ಲಿ. ಅಮ್ಮೋ, ಬಿಡ್ತು ಅನ್ನವ, ನಿನ್ ಸೋದರಳಿ ಅಲ್ವಾ? ಅಮ್ಮೋ ಬವ್ವ, ಈ ಸೀರೆ ತಗ. ನಿಶ್ಚಿತಾರ್ಥದ ಕಾರ್ಯ ನಿನ್ನಿಂದನೇ ಶುರು ಆಗ್ಲಿ. ನೀನ್ಯಾಕ ಹಂಗೆ ನಿಂತ್ಕೊಂಡ್ಬಿಟ್ಟೆ ಬವ್ವ? ಸಾವಿತ್ರು, ನಿನ್ ಸೊಸೆಗೆ ತೂಕವಾಗಿರೋ ಬಂಗಾರ ಹಾಕು. ಐನೋರೆ, ಶುರು ಮಾಡ್ಕೊಳ್ಳಿ. ಏನ್ರಿ ಸೀತಾರಾಮ್,
ಅಂತೂ ನಮ್ಗೆ ಬೀಗರಾಗ್ಬಿಟ್ರಲ್ಲ. ಹಾಯ್ ಲಕ್ಕಿ ಗರ್ಲ್. ಅನ್ಕೊಳ್ದೆ ಆಲ್ ಆಫ್ ಎ ಸಡನ್ ಎಲ್ಲ ಆಗೋಯ್ತು ಅಂತ ಥ್ರಿಲ್ ಆಗ್ತಾ ಇದೆಯಾ? ನಾನು ಎಷ್ಟೋ ಹುಡುಗಿಯರನ್ನ ನೋಡ್ಬಿಟ್ಟಿದ್ದೀನಿ, ಆದ್ರೆ ಅವ್ರಿಗೆಲ್ಲ ನನ್ ಗೆಸ್ಟ್ ಹೌಸ್ ವರ್ಗೂ ಬರೋಷ್ಟು ಕ್ವಾಲಿಟಿ ಮಾತ್ರ ಇತ್ತು. ಬಟ್ ನಾನು ನೋಡಿದ ತಕ್ಷಣ ಬೌಲ್ಡ್ ಆಗೋದೆ. ಅದಕ್ಕೆ ನನ್ನ ಬೆಡ್ರೂಮ್ ವರ್ಗೂ ಬರೋ ಅದೃಷ್ಟನ ನಿನಗೆ ಕೊಟ್ಟಿದ್ದು. ಸೊ ಯು ಆರ್ ವೆರಿ ವೆರಿ ಲಕ್ಕಿ. ಯಾಕೆ, ಏನಾಯ್ತು? ನನ್ಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ. ಅಂದ್ರೆ ಲವ್ ಮ್ಯಾರೇಜ್ ಇಷ್ಟನಾ? ಇದು ಅಷ್ಟೇ, ಲವ್ ಅಟ್ ಫಸ್ಟ್ ಸೈಟ್. ಈಗ್ಲೂ ಕಾಲ ಮಿಂಚಿಲ್ಲ. ಇವತ್ತಿಂದ ಮದುವೆ ಆಗೋವರೆಗೂ ಲವ್ ಮಾಡು. ಫ್ರಮ್ ಟುಡೇ ಆನ್ವರ್ಡ್ಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೀ ಅಂಡ್ ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಇನ್ ಮುಂದೆ ನಿನ್ ದೃಷ್ಟಿ ನನ್ ಮೇಲೆ ಮಾತ್ರ ಬಿಡ್ಬೇಕು. ನಿನ್ ಮೇಲೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಹಾಗೇನಾದ್ರೂ ಬಿದ್ರೆ ಅವರನ್ನ ಜೀವ ಸಹಿತ ಉಳಿಸೋದಿಲ್ಲ. ಬಾಯ್. ಗೌರಿ, ತುಂಬಾ ಖುಷಿ ಆಗ್ತಿದೆ ಕಣಮ್ಮ. ಬಂದವರೆಲ್ಲ ನಿನ್ನ ಅದೃಷ್ಟದ ಬಗ್ಗೆ ಮಾತಾಡೋರೆ. ಅಷ್ಟೇ ಖುಷಿ ನಿಮ್ಗೂ ಆಗಿದೆ ಅಲ್ವಪ್ಪ? ಅಲ್ಲ ರೀ, ನೀವೇ 100 ಸಲ ಹೇಳಿದೀರ ಅವನ್ ಎಂತ ಕೆಟ್ಟ ಮನುಷ್ಯ ಅಂತ. ಕುಲ ಗೋತ್ರ ಇಲ್ದೆ ಹೋದ್ರೂ ಪರವಾಗಿಲ್ಲ, ಗುಣನೇ ಇಲ್ದೇ ಇರೋನ್ಗೆ ಮಗಳನ್ನ ಹೇಗ್ರಿ ಕೊಡೋದು? ನಾನಂತೂ ಈ ಮದ್ವೆಗೆ ಒಪ್ಪೋದಿಲ್ಲ. ಮುಚ್ಚ ಬಾಯಿ. ಗೌರಿ ನಂಗೇನ್ ಮಗಳಲ್ವಾ? ಅವಳ ಮೇಲೆ ನಂಗೇನ್ ಪ್ರೀತಿ ಇಲ್ವಾ? ಇಡೀ ರಾಜ್ಯನೇ ಅವ್ರ ಕೈಲಿದೆ. ಅವ್ರ ಆಸೆ ಪಟ್ರೆ ನಾವು ಉಸಿರಾಡೋದನ್ನು ನಿಲ್ಲಿಸಬೇಕಾಗತ್ತೆ. ಹಾಗಂತ ಗಿಣಿನ್ ಸಾಕಿ ಗಿಡಗನ ಕೈ ಕೊಡಕ್ಕಾಗುತ್ತೇನಾ? ಅದನ್ನು ಬಿಟ್ರೆ ನಮ್ಗಿರೋದು ಎರಡೇ ದಾರಿಯಮ್ಮ. ಒಂದು ಗೌರಿ ಆಸೆನ ಬಲಿ ಕೊಡೋದು, ಇಲ್ಲ ನಾವೆಲ್ಲ ಬಲಿ ಆಗೋದು. ಗೌರಿ, ಅವನು ನಿನ್ನನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ದೇನೆ ಮದುವೆ ಒಪ್ಕೊಂಡಿದ್ದಾನಮ್ಮ. ಅದೇ ಒಂದು ಅದೃಷ್ಟ ನೋಡು. ನಾವಿಷ್ಟಪಟ್ಟಿದ್ ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮಗ್ ಸಿಕ್ಕಿದ್ದನ್ನು ಒಪ್ಕೋಬೇಕಮ್ಮ. ಸಿಕ್ಕಿದ್ದನ್ನು ಒಪ್ಕೋಬೇಕು. ಇದೇನ್ರಿ ನೀವು? ನಾನ್ ಮದ್ವೆ ಆದಾಗ್ಲಿಂದ ಒಂದ್ ದಿವಸನೂ ನಿಮ್ ಕಣ್ಣಲ್ಲಿ ನೀರ್ ನೋಡ್ಲಿಲ್ಲ. ನೀವೇ ಹೀಗೆ ಅಳ್ತಾ ಕೂತ್ಬಿಟ್ರೆ ಹೇಗೆ? ನಮ್ಗೆ ಯಾರು ಧೈರ್ಯ ಹೇಳ್ತಾರೆ? ಸಮಾಧಾನ ಮಾಡ್ಕೊಳ್ಳಿ, ಆ ದೇವ್ರಿದ್ದಾನೆ. Bye, man. Thank you. Okay, come on. Bye. ಬಾಯ್. ಹಾಯ್ ಗೌರಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಇವ್ರು ಗೊತ್ತಲ್ಲ? ಮರ್ತ್ಬಿಟ್ರ? ಅದೇ ಚಾಕು ಲವ್. ನೀನೇನು ಇವನ್ ಜೊತೆ? ಇದೇ ಕಣೆ ಲವ್ ಅಂದ್ರೆ. ಇನ್ಸಿಡೆಂಟ್ ಆದ್ಮೇಲೆ ಗೊತ್ತಾಯ್ತು ಇವ್ರು ತುಂಬಾ ಒಳ್ಳೆಯವರು ಅಂತ. ಇವ್ರನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಇವತ್ ಬೆಳಗ್ಗೆ ಹೋಗಿ ನಾನೇ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್ ಅಲ್ಲ ಗೌರಿ ಅವರೇ, ಥ್ಯಾಂಕ್ ಬಸ್ವ. ಅವರಿಂದನೇ ನನಗೆ ಪ್ರೀತಿ ಅಂದ್ರೆ ಏನು ಅಂತ ರಿಯಲೈಸ್ ಆಗಿದ್ದು. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ CCB ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಬಸವಣ್ಣವ್ರು ಯಾರು ಇಲ್ಲ ಅನ್ಬಿಟ್ರು. ಹೇಗೂ ನಿಮ್ಗೆ ಬಸವ ಅವ್ರು ತುಂಬಾ ಕ್ಲೋಸ್ ಅಲ್ವಾ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದೆ. ಗೌರಿ ಅವರೇ, ಅವ್ರ ನಂಬರ್ ಇದ್ರೆ ಕೊಡ್ತೀರಾ ಪ್ಲೀಸ್? ನಂಬರ? ನಿನ್ ಮೊಬೈಲ್ ಅಲ್ಲಿ ಬಸ್ವನ್ ನಂಬರ್ ಇದೆಯಲ್ಲ, ಮಾಡೆ ತಗೋ, ಮಾಡ್ಕೊಡು. ಪ್ಲೀಸ್ ಪ್ಲೀಸ್ ಮಾಡ್ಕೊಡಿ ಗೌರಿ ಅವರೇ. ಗೌರಿ, ಥ್ಯಾಂಕ್ ಯು ಗೌರಿ, ಥ್ಯಾಂಕ್ ಯು ಗೌರಿ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಮೊನ್ನೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ತರ ಆಕ್ಟ್ ಮಾಡ್ದೆ ಅಲ್ಲ? ನೀನ್ ಫೋನ್ ಮಾಡಿರೋ ಸಂತೋಷದಲ್ಲಿ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇದೆ. ಕೇಳು. ಕೇಳಿಸ್ತಾ ಗೌರಿ? ಎಷ್ಟು ಫಾಸ್ಟ್ ಆಗಿ ಹುಡ್ಕೋತಾ ಇದೆ. ಏನಾದ್ರೂ ಮಾತಾಡು ಗೌರಿ, ಅಟ್ಲೀಸ್ಟ್ ಹಲೋ ಅಂತಾದ್ರೂ ಹೇಳು. ನನಗೆ ಐ ಲವ್ ಯು ಅಂತ ಹೇಳಿದಷ್ಟು ಸಂತೋಷ ಆಗುತ್ತೆ. ಕನೆಕ್ಟ್ ಆಯ್ತಾ? ಹಲೋ ಬಸವ ಸರ್, ನಾನ್ ಸರ್ ಮೋಹನ. ಮೋಹನ? ಇದು ಗೌರಿ ನಂಬರ್ ತಾನೆ? ಹೌದು ಸರ್. ಅವತ್ತು ಚಾಕು ಹಿಡ್ಕೊಂಡು ಸರೋಜನ್ ಪ್ರಾಣ ತೆಗೆಯಕ್ಕೆ ಹೋಗಿದ್ನಲ್ಲ, ಆ ಬ್ಲಡಿ ಫುಲ್ ನಾನೇ ಸರ್. ನೀನಾ? ಹೇಳು. ನಿಮ್ ಮಾತು ನಿಜ ಆಯ್ತು ಸರ್. ಸರೋಜನ ಇವತ್ತು ನನ್ನ ಹತ್ರ ಬಂದು ನನ್ಗೆ ಐ ಲವ್ ಯು ಅಂತ ಹೇಳಿದ್ರು ಸರ್. ನಿಮ್ಗೋಸ್ಕರ ಇಡೀ CCB ಡಿಪಾರ್ಟ್ಮೆಂಟ್ ಹುಡುಕ್ದೆ ಸರ್. ಒಳ್ಳೆ ಟೈಮ್ ಗೌರಿ ಅವ್ರು ಸಿಕ್ಕಿ ನಿಮ್ಗೆ ಫೋನ್ ಮಾಡ್ಕೊಟ್ರು ಸರ್. ನೀನ್ ಅಲ್ಲೇ ಇರೋ, ನಾನೇ ಬರ್ತೀನಿ. ಇಲ್ಲ ಸರ್, ನಿಮ್ಮ ಹತ್ರ ನಾವೇ ಬರ್ತೀವಿ ಸರ್. ಥ್ಯಾಂಕ್ ರೀ, ಥ್ಯಾಂಕ್ಸ್. ಹಲೋ ಹಲೋ, ಬಾ ಸರೋಜಾ. ಬಾಯ್ ರೀ. ಬಾಯ್ ಗೌರಿ. ಗೌರಿ ಗೌರಿ
ಒಂದ್ ನಿಮಿಷ ಗೌರಿ. ಗೌರಿ, ನಿನ್ ಫೋನ್ ಕಾಲ್ ಬಂದ್ಮೇಲೆ ಎಕ್ಸೈಟ್ಮೆಂಟ್ ತೊಡ್ಕೊಳಕ್ಕಾಗದೆ ಕಾಲೇಜ್ ಹತ್ರ ಹೋಗಿದ್ದೆ. ಜಸ್ಟ್ ಪಾಸ್ ಅದೇ ಅಂತ ಗೊತ್ತಾಯ್ತು, ಅದಕ್ಕೆ ಅಲ್ಲಿಗೆ ಬಂದೆ. ಆ ಮೋಹನ್ ಸರೋಜ ಸಿಕ್ಕಿದ್ರು. ಅವನಂತೂ ನಾನು ತಪ್ಕೊಂಡು ಮುದ್ದಾಡಿ 1000 ಸಲ ಥ್ಯಾಂಕ್ಸ್ ಹೇಳ್ಬಿಟ್ಟ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವನಿಂದ ತಾನೇ ನಿನ್ ಕೋಪ ಕರಗಿದ್ದು. ಈ ವಿಷಯನ ನಮ್ಮ ಅತ್ತಿಗೆ ಹೇಳ್ದೆ. ನಮ್ಮ ಅತ್ತಿಗೆ ಅಂತೂ ಫುಲ್ ಖುಷ್. ಮೊದಲು ಗೌರಿನ ಮನೆ ಕರ್ಕೊಂಬಂದ್ರು. ಬಾ ಗೌರಿ ಮನೆಗೆ ಹೋಗೋಣ. ಏನ್ ಗೌರಿ ಇನ್ನೂ ಆಕ್ಟ್ ಮಾಡ್ತಿದ್ಯಾ? ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕು. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನನ್ ನೆಮ್ಮದಿ ಆಗಿರಕ್ ಬಿಟ್ಬಿಡು. ಪ್ಲೀಸ್ ಲೀವ್ ಮೀ ಅಲೋನ್. ಅಲ್ಲ ನಾನು ಏನ್ ಮಾಡ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ಹೇ, ನನ್ ಮಾತು ಕೇಳೋ ಗೌರಿ. ಇದು ಗೊತ್ತಿಲ್ಲ ಬುಲ್ಡೆ ನಿಂದ ನಂದ ಅಂತ. ಶೂಟ್ ಮಾಡೋ. ನಮ್ಮ ಏರಿಯಾಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀರಾ ನನ್ನ ಮಕ್ಕಳ? ಗೊತ್ತಿದ್ಯಾ ನಿನ್ಗೆ? ಓ, ನೀನಿನ್ನು ಬೈಯೋದ್ ಫಿನಿಶ್ ಮಾಡಿಲ್ವಾ? ಕಂಟಿನ್ಯೂ ಮಾಡು. ನೀನ್ ಕೈ ಮಾಡಿದ್ದು ಯಾರ ಮೇಲೆ ಅಂತ ಗೊತ್ತಾ ನಿನ್ಗೆ? ಅವ್ರು ಯಾರು ಅಂತ ನಾನೇ ಕನ್ಫ್ಯೂಷನ್ ಇದ್ದೀನಿ. ನಿನಗೆ ಗೊತ್ತಾ? ಪಂಪಾಪತಿ ಮೊಮ್ಮಗ, ಜೂನಿಯರ್ ಪಂಪಾಪತಿ. ಜೂನಿಯರ್ ಪಂಪಾಪತಿನ? ಅವನಿಗೆ ಏನ್ ಬಂತು ನನ್ನ ಹತ್ರ ವದತಿನ ಗ್ರಾಚಾರ? ಹೌದು, ಅವನ್ ಯಾಕೆ ನನ್ ಮೇಲೆ ಜಗಳಕ್ಕೆ ಬಂದ? ಅವನ್ ಮದ್ವೆ ಆಗೋ ಹುಡುಗಿನ ಫಾಲೋ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಯಾರಕ್ ತಾನೇ ಕೋಪ ಬರಲ್ಲ? ಮದುವೆ ಆಗೋ ಹುಡುಗಿನ? ಯಾರು? ನಾನೇ. ನನ್ಗೂ ಅವನ್ಗೂ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟಾ? ನೀನೇನ್ ಹೇಳ್ತಿದ್ಯಾ ಗೌರಿ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಮೊದಲಿನಿಂದ ಹೊರಟೋಗು. ಅವ್ರು ಯಾವ ಕ್ಷಣದಲ್ಲಾದ್ರೂ ಬರ್ತಾರೆ. ಪ್ಲೀಸ್ ಬಸ್ವಾ, ಮೊದಲಿನಿಂದ ಹೊರಟೋಗು. ಬಸ್ವಾ, ಬಸ್ವಾ. ನನ್ನ ಮುಖ ತೋರಿಸ್ಬೇಕಂತ ಅಂತ ಹೇಳಿದೆ ತಾನೆ? ಮತ್ತೆ ಯಾಕೆ ರಿಕ್ವೆಸ್ಟ್ ಮಾಡ್ತಿದ್ಯಾ? ಬರ್ಲಿ, ಯಾವ ನನ್ ಮಗ ಆದ್ರೂ ಬರ್ಲಿ, ನಾನು ನೋಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಬಸ್ವಾ, ಪ್ಲೀಸ್ ನನ್ ಮಾತ್ ಕೇಳು. ಇಲ್ಲಿಂದ ಹೊರಟೋಗು ಬಸ್ವಾ, ಪ್ಲೀಸ್ ಬಸ್ವಾ. ನೀನೇ ಹೋಗು, ಅವನ್ನ ಮದುವೆ ಮಾಡ್ಕೊಂಡು ಸುಖವಾಗಿರು. ನನಗೇನಾದ್ರೂ ನಿನಗೇನು?
ಅವರೇ ನನ್ನ ಪ್ರಾಣ ತೆಗಿತಾರ? ತೆಗಿಲಿ. ಆಲ್ರೆಡಿ ನೀನೇ ನನ್ನ ಅರ್ಧ ಪ್ರಾಣ ತೆಗೆದ್ಬಿಟ್ಟಿದ್ಯಲ್ಲ. ಪ್ಲೀಸ್ ಬಸವ, ಬಸವ ಪ್ಲೀಸ್ ನನ್ನ ಮಾತು ಕೇಳು ಬಸವ. ಪಂಪಾಪತಿ ಅಂತ ಪಂಪಾಪತಿ. ಪ್ಲೀಸ್ ಬಸವ, ಪ್ಲೀಸ್ ಬಸವ, ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅವ್ರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನಗೋಸ್ಕರ ಇಲ್ಲಿಂದ ಹೊರಟೋಗು ಬಸವ. ಏ ಜೂನಿಯರ್, ಸೈನ್ಯ ಕಟ್ಕೊಂಡು ಎಲ್ಲಿಗ್ಲ ಹೊಂಟೆ? ಯಾರಿಗಿಟ್ಟಿದ್ಯಾ ಮುಹೂರ್ತವ? ಬಾ ಇಲ್ಲೇ ಬಾ. ಏನ್ಲ ಇದು? ಮೈ ಮೇಲೆಲ್ಲ ಗಾಯ, ಏನಾಯ್ತು? ಕಾರ್ ಆಕ್ಸಿಡೆಂಟ್ ಆಯ್ತು. ಹಂಗ್ ಕಾಣ್ತಿಲ್ವಲ್ಲ ಅಪ್ಪ. ಇವ್ನ ಏನೋ ತಪ್ಪು ಮಾಡಿರ್ತಾನೆ, ಅದಕ್ಕೆ ಸರಿಯಾಗಿ ಕೊಟ್ಟಿರ್ತಾರೆ ಅಲ್ವೇನೋ? ಇಲ್ಲ, ಆಕ್ಸಿಡೆಂಟೇ. ಆ ಆಕ್ಸಿಡೆಂಟ್ ಮಾಡಿದವನು ಸತ್ತೋದ ತಾನೆ? ಇಲ್ಲ, ತಪ್ಪಿಸ್ಕೊಂಡ. ಈಗ್ಲೇ ಹಿಡಿದು ಅದೇ ಸೆಂಟ್ರ್ ಮುಂದೆ ಕೂತಾಕ್ಬಿಡ್ತೀನಿ. ನಿಂತ್ಕೊಳ್ಳ. ಮದುವೆ ಹತ್ರ ಮಾಡಿಕೊಂಡು ಏನ್ಲ ಇವೆಲ್ಲ? ಆ ಕೆಲಸ ಮಾಡಕ್ ಬೇರೆ ಜನ ಇಲ್ವಾ? ನಿನಗೆ ಎಷ್ಟು ಏಟ್ ಬಿದ್ದಿರ್ಬೇಕಾದ್ರೆ ಅವನಿಗಿನ್ನ ಎಷ್ಟು ಏಟ್ ಬಿದ್ದಿರ್ಬೇಕು? ಏಯ್, ಅವನು ಯಾವ ಆಸ್ಪತ್ರೆ ಆಗಿದ್ರು ಸರಿ, ಹುಡುಗಿ ಕೇಳ್ಕೊಂಬಂದ್ರಲ್ಲ. ಅಮ್ಮ, ಹುಡುಗ ಬೆಣ್ಣೆ ತಗೊಂಬವ್ವ. ಬನ್ನಿ. ಇದು ಕಾರ್ ಆಕ್ಸಿಡೆಂಟ್ ಅಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಓ, ಏನ್ ಎಸಿಪಿ? ಇವ್ರ ಹೆಸರು ರಾಘವೇಂದ್ರ ಅಂತ, ಟ್ರಾಫಿಕ್ ಇನ್ಸ್ಪೆಕ್ಟರ್. ಇಲ್ಲಿ ಗಂಟ ಬಂದಿದ್ದು? ಇವ್ರ ತಮ್ಮ ಒಂದು ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಅಂತದ್ನೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಸರಿ ಮಾಡ್ಕತ್ತಿರಲ್ಲ ನೀವು. ನನ್ ತಾವ್ ಬರೋದೇನಿತ್ತು? ಓ ಲೇ, ನೀವ್ ಯಾರನ್ನ ಹೊಡೆದ್ರೇನ್ರು? ಇಲ್ಲ ಯಜಮಾನ್ರೆ. ಇನ್ನೇನಪ್ಪ? ಸರ್, ಇವ್ರದ್ದು ಬಹಳ ಒಳ್ಳೆ ಫ್ಯಾಮಿಲಿ. ಇವ್ರ ತಂದೆ ನನಗೆ ಮೇಸ್ಟ್ ಆಗಿದ್ರು. ಇವ್ರ ತಮ್ಮನೂ ಅಷ್ಟೇ ಬಹಳ ಒಳ್ಳೆಯವನು. ಪಾಪ ಅವನಿಗೆ ಗೊತ್ತಾಗ್ಲಿಲ್ಲ ಅದು ನಿಮ್ಮ ಮೊಮ್ಮಗನೇ ಅಂತ. ಹಾಗಾದ್ರೆ ತಾತ, ನಮ್ಮನ್ನೆಲ್ಲ ಈ ಪರಿಸ್ಥಿತಿ ತಂದಿದ್ದು ಇವನ್ ತಮ್ಮನ ಒಬ್ಬನೇ. ನಮ್ಮನ್ನೆಲ್ಲ ಹುಚ್ಚುನಾಗಿ ಹೊಡೆದಾಕ್ಬಿಟ್ಟ. ನಾ 10 ಜನ ಅನ್ಕೊಂಡಿದ್ದೆ. ಅಣ್ಣ ಏನೋ ಮೊದ್ಲು ನಿನ್ ಕಡೆ ಸಾಕ್ಬಿಡ್ತೀನಿ. ಏನ್ ಒಬ್ಬ ಪುಟ್ಕೋಸಿ ಪೊಲೀಸ್ ತಮ್ಮ ಈ ಪಂಪಾಪತಿ ವಂಶದವ್ರ ಮೇಲೆ ಕೈ ಮಾಡೋದು ಅಂದ್ರೇನು? ಎಷ್ಟೋ ಗುಂಡಿಗೆ ನಿಂಗೆ ಆಯ್ತಾಯ್ತಾ? ನೀನ್ ನಿಜವಾಗ್ಲೂ ನಮ್ಮವನೇ ಆಗಿದ್ರೆ ಇವನ್ ತಮ್ಮನ್ ತಲೆ ಮೇಲೆ 4 ಹೊಡೆದು ನಾನ್ ತವ ಎಳ್ಕೊಂಬತ್ತಾ ಇದ್ದೆ. ಅದನ್ ಬಿಟ್ಟು ಇವನ್ ಕರ್ಕೊಂಬಂದಿದ್ದೆ ರಾಕಿಗೆ. ಸರ್, ನೀವೇ ನನ್ನ ತಮ್ಮನ್ ಕಾಪಾಡಬೇಕು. ಅವ್ರಿಗೆ ಸತ್ಯವಾಗ್ಲು ನಿಮ್ಮ ಮಗನ್ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ನೀವೇನ್ ಮಾಡ್ತೀರೋ ಅಂತ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದಾನೆ. ನೀವೇ ಅವ್ರಿಗೆ ಜೀವದಾನ ಮಾಡ್ಬೇಕು. ಮಗನೇ, ಅವನು ಗೊತ್ತಾಗೇನೆ ಮಾಡಿರೋದನ್ನ ಗೊತ್ತಾಗೋ ತರ ಈ ಪಂಪಾಪತಿ ಮಾಡ್ತಾನೆ. ಎಲ್ಲರೂ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ನೀನ್ ಸುಮ್ನಿರು. ನಿನ್ನಿಂದಾನೆ ಇವ್ನು ಹಾಕ್ತಾ ಇರೋದು. ಈಗಂತದೇನಾಯ್ತು? ಆ ಪಂಪಾಪತಿ ಮೊಮ್ಮಗನ ಹೊಡೆದ್ಬಿಟ್ಟಿದ್ದಾನೆ. ಅವನೇನ್ ತಪ್ಪು ಮಾಡಿದ್ನೋ? ಹುಚ್ಚ ಬಾಯಿನ. ಎಷ್ಟು ದಿವಸ ಅವ್ರ ತಲೆ ಹೊಡಿತಾ ಇದ್ದ, ಈಗ ಹುಡುಗಿ ವಿಷಯಕ್ಕೆ ಹೋಗಿ ಗಾಡ ವರ್ಗ ಬಂದಿದ್ದಾನೆ. ಅವನು ಪ್ರೀತಿಸ್ತಾ ಇದ್ದಾನೆ. ಯಾವುದೇ ಪ್ರೀತಿ? ಪಂಪಾಪತಿ ಮನೆ ಸೊಸೆಗಳನ್ನ ಪ್ರೀತಿಸಿದ್ರೆ ಅವನು ಪ್ರೇಮಿ ಏನಲ್ಲ, ಹೊರ್ಕಿ ಅಂತಾರೆ. ಸಪೋರ್ಟ್ ಮಾಡಿದ್ರೆ ನಮಗ್ ಕ್ಯಾಕಾರ್ ಸುಗಿತಾರೆ. ಅದಾಗಲ್ಲ ಅಣ್ಣ. ನೀನ್ ಮಾತಾಡ್ಬೇಡ. ಇಷ್ಟು ದಿವಸ ನೀನ್ ಹೇಳ್ದಾಗ ಕೇಳ್ದೆ, ಈಗ ನಾನ್ ಹೇಳ್ದಾಗ ಕೇಳು. ನಾವಿಬ್ರು ನೇರವಾಗಿ ಪಂಪಾಪತಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇನೇ ನಡೆದ್ರು ಅವ್ರೇನೇ ಅಂದ್ರು ನೀನ್ ಸುಮ್ನಿರ್ಬೇಕು. ನನ್ನ ನಾಳೆ ಅಲ್ಲಿ ಗುರಾಯಿಸ್ಕೊಂಡ್ ನಿಂತವನಲ್ಲ, ಅವನೇ ತಾನೆ? ಹೌದ್ ತಾತ. ಏನ್ಲ ಮುಖ ನೋಡ್ತಾ ನಿಂತಿದ್ಯಾ? ಕರ್ಕೊಂಬರ್ಲ ಅವನ್ನ. ಏನ್ಲಾ ಪೊರ್ಕೆ, ಗೂಳಿ ಇದ್ದಂಗೆ ಇವನಿ ಅಂತ ಸಿಕ್ ಹುಡುಗಿಯರಿಗೆಲ್ಲ ರೇಗ್ಸೋದು ಅಳಿಸೋದು ಮಾಡ್ತೀಯಾ? ಅದು ನಮ್ಮನೆ ಸೊಸೆಯಾಗ ಹುಡುಗಿನ? ಮಗನೇ, ನಿನ್ನಂತ ಪುಂಡ ಪೋಖ್ರಿಗಳಿಗೆಲ್ಲ ಪಾಠ ಕಲಿಸ್ಬೇಕು ಅಂತಾನೆ ನಾನಿಲ್ಲಿಗೆ ಬಂದಿವನಿ. ತಡಿಲ್ಲ ಇವನಿಗೆ. ಎಷ್ಟು ಕೊದ್ದು ನಿನಗೆ ಮಗನೇ, ನನ್ ಮೇಲೆ ಕೈ ಮಾಡ್ತೀಯ? ತಪ್ಪಾಯ್ತು ಅಂತ ಸಾರಿ ಕೇಳೋ. ಸಾರಿ. ಈ ಜೂನಿಯರ್ ಪಂಪಾಪತಿ ಮೇಲೆ ಕೈ ಮಾಡೋಷ್ಟು ಪಂಟ್ರ ನೀನು? ಇವತ್ತು ನೀ ತಿನ್ನೋ ಒದೇನ ಲೈಫ್ ಲಾಂಗ್ ನೆನ್ಸ್ಕೋಬೇಕು.
ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ಇನ್ಮೇಲೆ ಯಾವ ತಂಟೆ ಹೋಗ್ದಾರ ಹಾಗೆ ನಾನು ನೋಡ್ಕೊತೀನಿ. ಆಯ್ತು. ಪ್ಲೀಸ್ ಸರ್, ಬಿಟ್ಬಿಡಿ ಅವನ್ನ. ಬಿಸಿ ರಕ್ತ ಹೊಸಿ ತಣ್ಣಗಾಗ್ಲಿ. ಸರ್ ಸರ್ ಸರ್, ದಯವಿಟ್ಟು ಅವನ್ನ ಬಿಟ್ಬಿಡಿ. ಈಗ ನಿನಗೆ ಬುದ್ಧಿ ಬಂತ? ನನ್ನ ಫಾಲೋ ಮಾಡ್ಬೇಡ ಅಂದ್ರು ಯಾಕೆ ಹಠ ಮಾಡ್ತೀಯ? ನನ್ಗೋಸ್ಕರ ಸಾಯ್ತ್ಯ? ಹುಚ್ಚ ನೀನು. ಅವ್ರು ನನಗೋಸ್ಕರ ನಿನ್ ಜೀವನಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅವ್ರ ಹಿಂದೆ ಮುಂದೆ ನೋಡಲ್ಲ. ನಿನ್ ಪ್ರಾಣ ಕಳ್ಕೊತ್ಯ. ಥ್ಯಾಂಕ್ ಯು ಗೌರಿ. ಇನ್ಮೇಲೆ ಈ ರೀತಿ ಹಠ ಮಾಡ್ಬೇಡ. ಮೊದ್ಲಿಂದ ಹೊರಟೋಗು. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ನನ್ ಕಣ್ಣಿಗೆ ಬೀಳ್ಬೇಡ. ನನ್ ಕಣ್ಣಿಗೆ ಬೀಳ್ಬೇಡ. ಬಿಡೋಣ. ನಾನ್ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಇನ್ನೂ ಇದೆ. ಜೂನಿಯರ್, ನಮ್ ಮನೆಗ್ ಬರೋ ಸೊಸೆ ಕೇಳ್ಕಂತವಳೆ, ಬಿಟ್ಬಿಡ ಅವನ್ನ. ಒಂದು ಹುಡುಗಿ ಕೈಯಲ್ಲಿ ಇಷ್ಟು ಜನರ ಮುಂದೆ ಉಗಿಸ್ಕೊಂಡವನೇ ಅಂದ್ರೆ ಅವನು ಬಾಳು ಚೀ ಚಿ 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 ನಾಯಿಗೆ ಸಮಾನ. ಆ? ಇದು ಪಂಪಾಪತಿ ಅಂದ್ರೆ. ಏ ಸೀತಾರಾಮ್, ಅದ್ಗೆ ಅಮ್ಮ, ಅದ್ಗೆ ನೀನೇನೇ ಹೇಳು, ಇದ್ ನನ್ ಪಾಲು ನಿನ್ ಪಾಲು ಅಣ್ಣನ್ ಪಾಲು ಅಂತ ಬಲವಂತ ಮಾಡಿ ಮೂರ್ ಸಲ ತಿನ್ನಿಸ್ತಾ ಇದ್ದಲ್ಲ, ಅದಕ್ಕೆ ಈ ಬಾಡಿ ಅಲ್ಲಾಡ್ಲಿಲ್ಲ. ಇಲ್ದಿದ್ರೆ ಶ್ರಾವಣ ಶನಿವಾರ ಕೂಗ್ತಾರಲ್ಲ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ. ಅದಕ್ಕೆ ಅಳ್ತಾ ಇದೆಯಾ? ಬೇಡ ಅದಕ್ಕೆ, ನೀನತ್ರ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಏನು ಮಾಡ್ಲಿ, ನೀನ್ ನೋವು ಅನ್ಭವಿಸೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅಲ್ಲ ಕಣೋ, ಅವ್ರು ನೀನ್ ಅಷ್ಟೆಲ್ಲ ಹೊಡೆದ್ರು ನಿನ್ ಕೋಪನೇ ಬರ್ಲಿಲ್ವಾ? ಕೋಪನ? ಹೈ, ಇದ್ ಯಾವ ಮಹಾ ನೋವು ಬಿಡೋದ್ಕೆ. ನೋಡೋ, ಅಣ್ಣನ್ ಕೊಟ್ಟಿದ್ ಮಾತು, ಇಟ್ಟಿದ್ ಗೌರವ ಇವತ್ತು ಅವ್ರನ್ನ ಕಾಪಾಡ್ತು. ಇಲ್ದಿದ್ರೆ ಆ ಪಂಪಾಪತನ ಮುಗಿಸಿ ಇವತ್ತೇ ತಿಥಿ ಮಾಡ್ಬಿಡ್ತಾ ಇದ್ದೆ. ಈಗ್ಲೂ ನಿನ್ ಮನ್ಸಿಗೆ ನೋವಾಗಿದ್ರೆ ಹೇಳು. ಸ್ವಾಮಿ, ನಿನ್ ಕೈ ಮುಗಿತೀನಿ, ಈಗಾಗಿರೋದೇ ಸಾಕು. ಎಲ್ಲ ಬಿಟ್ಟು ಇದನ್ನಿಷ್ಟಕ್ಕೆ ನಿಲ್ಸು. ಆ ಹುಡುಗಿನ್ ಮರ್ತು ಹಾಯಾಗಿರೋದ್ ನೋಡೋ. ಮೈ ಮೇಲಾಗಿರೋ ಗಾಯಕ್ಕೆ ನೀನೇನ್ ಬೇಕಾದ್ರೂ ಔಷಧಿ ಕೊಡ್ಬೋದು. ಮನ್ಸಲ್ಲಾಗಿರೋ ಗಾಯಕ್ಕೆ ಅವಳೇ ಬರ್ಬೇಕು, ಅವಳ ಪ್ರೀತಿನೇ ಆಗ್ಬೇಕು. ಆದ್ರೆ ಅವಳಿಗೆ ಮದ್ವೆ ಫಿಕ್ಸ್ ಆಗಿದೆಯಲ್ಲ? ಆದ್ರೆ ಮದ್ವೆ ಆಗಿಲ್ವಲ್ಲ. ಪಂಚಾಂಗ ನೋಡಿ ಇಟ್ರೋ ಮುಹೂರ್ತದ ಮೇಲೆ ಅವ್ರಿಗೆ ನಂಬಿಕೆ ಇದ್ರೆ ನನಗ್ ನನ್ ಪ್ರೀತಿ ಮೇಲೆ ನಂಬಿಕೆ ಇದೆ. ನನ್ ಪ್ರೀತಿ ನಿಜನೇ ಆಗಿದ್ರೆ ಗೌರಿ ಬಂದೇ ಬರ್ತಾಳೆ. ಐ ಲವ್ ಯು ಅಂತ ಹೇಳೇ ಹೇಳ್ತಾಳೆ. ಹಾಯ್ ಅಂಕಲ್. ಯಾರು? ಬನ್ನಿ 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 ಬನ್ನಿ. ಬಂದ ನೋಡು ಕೇಳಿ ನಾಗಪ್ಪ.
ಹಾಯ್ ಓಲ್ಡ್ ಲೇಡಿ, ನಿನ್ ವಯಸ್ಸಿಗೆ ಈ WW ಬೇಕಾ? ವಯಸ್ಸು ದೇಹಕ್ಕೆ, ಆ? ಮನ್ಸಿಗಲ್ಲ ಕಣೋ ಮರಿ. ಅತ್ತರಿಕೆ ಓಲ್ಡ್ ಲೇಡಿ ಜೋಕಿಂಗ್. ಹಾಯ್ ಲಕ್ಕಿ ಗರ್ಲ್, ಆರ್ ಯು ಓಕೆ ಮೈ ಸ್ವೀಟ್ ಹಾರ್ಟ್? ಯು ಆರ್ ನಾಟ್ ಓಕೆ. ನೀನು ಆರ್ಡಿನರಿ ಹುಡುಗಿ ಅನ್ಕೊಂಡು ಅವನ್ ಯಾವನ ಚಿಲ್ಡ್ರನ್ ನಿನ್ನ ಟೀಸ್ ಮಾಡ್ಬಿಟ್ಟ. ದಟ್ ವಾಸ್ ಮೈ ಮಿಸ್ಟೇಕ್. ಇನ್ಮುಂದೆ ಹಾಗಾಗಲ್ಲ. ದಿಸ್ ಇಸ್ ಫಾರ್ ಯು, ಹೋಂಡಾ ಸಿಟಿ, ನಂಬರ್ 1 ಸ್ಟೇಟಸ್ ಆಫ್ ಪಂಪಪತಿ ಫ್ಯಾಮಿಲಿ. ಆರ್ ಯು ಹ್ಯಾಪಿ ನೌ? ಕಮ್ ಆನ್, ಚೇರ್ ಅಪ್. ಅರೆ, ಯಾಕಿನ್ನು ಡಲ್ ಆಗಿದೆಯಾ? ಗೌರಿ, ಈ ಸೀರೆ ನಿನ್ನ ಡಿಸ್ಟರ್ಬ್ ಮಾಡ್ತಿದೆ ಅಲ್ವಾ? ಮದುವೆ ಆಗೋ ಹುಡುಗಿ ಸೀರೆ ಟ್ರೆಡಿಷನಲ್ ಆಗಿ ಅರ್ಶನ ಕುಂಕುಮದಲ್ಲಿ ನೆನಿಬೇಕೆ ಹೊರತು ಯಾವನೋ ಫುಟ್ಪಾತ್ ಅವನ ರಕ್ತದಿಂದ ಅಲ್ಲ. ಇನ್ನು ನೀನ್ ಪ್ರೆಸೆಂಟ್ ಆಗಿರ್ಕೆ ಬಿಡು. ಗುಡ್ ನೈಟ್, ಬಾಯ್.